ಮುಂದೆ reasons for less sperm count? One is definitely lifestyle modification. ಮಾಡ್ಕೊಂಡ್ರೆ ಏನೋ ಬೆಟರ್ ಇರುತ್ತೆ. ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಹೈ ಕೆಫೀನ್ ಕಂಟೆಂಟ್ ಪರ್ ಡೇ, ಆರ್ ಆಲ್ಕೋಹಾಲ್, ಡೈಲಿ ಸ್ಮೋಕಿಂಗ್. High caffeine also means all your Red Bull ಮತ್ತೆ coffee above two cups of glass is also bad. Black coffee ಅದು. Black coffee. Yeah. And smoking definitely. ಸ್ಪರ್ಮ್ ಕೌಂಟೂ ಇದನ್ನೇ ಅಲ್ಲ, DNA ಅನ್ನೋದನ್ನ ಅಫೆಕ್ಟ್ ಮಾಡುತ್ತೆ. ಲೈಕ್ DNA ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ, DFI ಅಂತ. ಸೊ ಅದನ್ನು ಅಫೆಕ್ಟ್ ಮಾಡುತ್ತೆ, ವಿಚ್ ಅಗೇನ್ ಲೀಡ್ಸ್ ಟು ಇನ್ಫರ್ಟಿಲಿಟಿ ಆರ್ ಮಲ್ಟಿಪಲ್ ಅಬಾರ್ಷನ್ಸ್ ಆಗುತ್ತೆ ಅದು ಹೈ ಇರೋರಿಗೆ. ಸೊ ಅಗೇನ್ ದ್ಯಾಟ್ ಅಫೆಕ್ಟ್ಸ್. ಆ್ಯಂಡ್ ಸಮ್ಟೈಮ್ಸ್ ಲೈಕ್ ಪ್ರೀವಿಯಸ್ಲಿ ಟ್ರಾಮಾ ಯಾವಾಗನ ಆಗಿರ್ಬೋದು, ವೆನ್ ದೇ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆರ್ ಫುಟ್ಬಾಲ್ ಆಗಲಿ, ಬೇರೆ ಅದರ್ ಸ್ಪೋರ್ಟ್ಸ್ ಟ್ರಾಮಾಯಿಂದನೂ ಆಗ್ಬೋದು. ಆರ್ ಸರ್ಜರಿ, ಲೈಕ್ ಹರ್ನಿಯಾ ಸರ್ಜರೀಸ್ ಮಾಡ್ಕೊತಾರೆ ಸ್ವಲ್ಪ ಜನ. ಸೊ ಸರ್ಜರಿ ಮಾಡಿಸ್ಕೊಂಡಾಗ ಏನಾಗುತ್ತೆ, ಸಮ್ಟೈಮ್ಸ್ ಡ್ಯೂರಿಂಗ್ ದ ಇಂಗ್ವೈನಲ್ ಹರ್ನಿಯಾ ಇನ್ ಸರ್ಟನ್ ಏರಿಯಾ ಹರ್ನಿಯಾ ಆಗುತ್ತೆ. ಅಂದರೆ ಒಳಗಡೆ ಇರೋ ಕಂಟೆಂಟ್ಸು ಹೊರಗಡೆ ಬರ್ತಾ ಇರುತ್ತೆ ವೆನ್ ವಿ ಕಾಫ್ ಆರ್ ವೆನ್ ದೇರ್ ಇಸ್ ಅ ಪ್ರೆಷರ್ ಆನ್ ದ ಅಬ್ಡಮನ್. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಆ ಸರ್ಜರಿ ಆಗೋವಾಗ ಅಲ್ಲೇ ನಮಗೆ ಲೈಕ್ ಸ್ಪೊಮ್ಯಾಟಿಕ್ ಕಾರ್ಡೂ ಇರುತ್ತೆ. ಸೊ ಅದು ಡ್ಯಾಮೇಜ್ ಆದ್ರೇನೆ ಅಗೇನ್ ದಟ್ ಕ್ಯಾನ್ ಕಾಸ್ ಇನ್ಫರ್ಟಿಲಿಟಿ, ಲೋ ಕೌಂಟ್ ಬರುತ್ತೆ. ಆರ್ ಇನ್ ದ ಸ್ಕ್ರೋಟಮ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವ್ಯಾರಿಕೋಸೀಲ್. ಇನ್ನೊಂದು ಲೈಕ್ ಒನ್ ಆಫ್ ದ ಥಿಂಗ್ಸ್ ಏನಾಗುತ್ತೆ, ವೇನ್ಸ್ ಇರುತ್ತೆ. ಸೊ ಅಲ್ಲಿನೂ ಏನಾಗುತ್ತೆ, ವೆನ್ ದ ವೇನ್ಸ್ ಗೆಟ್ ಎಂಗಾಜ್ಡ್ ಆರ್ ಬಿಕಮ್ ಹ್ಯೂಜ್, ಬ್ಲಡ್ ಸಪ್ಲೈ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಬ್ಲಡ್ ಸಪ್ಲೈ ಎಲ್ಲಿ ಜಾಸ್ತಿ ಇರುತ್ತೋ ಹೀಟ್ ಪ್ರೊಡಕ್ಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಟೆಸ್ಟಿಸ್ ಆರ್ ಕೆಪ್ಟ್ ಔಟ್ಸೈಡ್ ದ ಬಾಡಿ ಅಟ್ ಲೋವರ್ ಟೆಂಪ್ರೇಚರ್ ದ್ಯಾನ್ ನಮ್ಮ ಬಾಡಿಗಿಂತ ಲೋವರ್ ಟೆಂಪ್ರೇಚರ್ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ವ್ಯಾರಿಕೋಸೀಲ್ ಹೈ ಟೆಂಪ್ರೇಚರ್ಸ್ ಆಗಿಬಿಟ್ಟು ಇಟ್ ವಿಲ್ ಕೀಪ್ ಆನ್ ಅಫೆಕ್ಟಿಂಗ್. ಸೊ ಇವಾಗ ಲೈಕ್ ಇಫ್ ಯು ಟೆಸ್ಟ್ ನಾವು, ಇಫ್ ಇಟ್ ಇಸ್ ಅಬ್ನಾರ್ಮಲ್ ಅರೌಂಡ್ ಮೈಲ್ಡ್ ಅಬ್ನಾರ್ಮಾಲಿಟಿ ಇದ್ದರೆ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಸಮಟೈಮ್ಸ್ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಸಮಟೈಮ್ಸ್ ಇಟ್ ಕ್ಯಾನ್ ಲೀಡ್ ಟು ಝೀರೋ ಆಲ್ಸೋ. Does watching porn reduce sperm count, fertility issues? Is that connected? Watching porn daily, what happens is it can cause erection issues, erectile dysfunction problem ಆಗುತ್ತೆ. That would be more of a psychological and situational. See, there is 3 things to it. One is they have an issue. ಅಂದರೆ ಫಿಸಿಕಲಿ ಡಯಾಬಿಟಿಸ್ ಇರೋರಿಗೆ, ಇಲ್ಲಾಂದರೆ ಹೈಪರ್ ಟೆನ್ಷನ್, BP ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಇಂಥವ್ರಿಗೆ ಆಗ್ಬೋದು ಬಿಕಾಸ್ ಆಫ್ ಆರ್ ಬಾಡಿ ಕಂಡೀಷನ್ಸ್. ದೆರ್ ಆರ್ ಸೈಕಲಾಜಿಕಲ್ ಆ್ಯಂಡ್ one more is situational. Psychological is because you expect that what is there in the porn, you expect that during the sex. So when you expect that, you don't get it, obviously you will not have erection. Or situational, when you're not attracted to the person also, again it may happen. So these are the other components which can happen because of porn. And frequent masturbation again cause erection issues sometimes. Too frequent. What is frequent? Should we give a it's not really defined. Probably per day multiple times. If it's done, definitely it is affecting a normal healthy habit is twice a week, or I don't know, I'm just asking. Twice or thrice a week. I mean, we can't really define that. But what we can define is which is abnormal. Which is abnormal. Okay.